ಜಾಮೀನು ಅನ್ನುವುದು ಏನಾಗ್ತದೆ, ಒಬ್ಬ ವ್ಯಕ್ತಿಯನ್ನು ಒಂದು ಕೇಸ್ನಲ್ಲಿ ಅಂದರೆ ಒಂದು ಅಫೆನ್ಸ್ ರಿಜಿಸ್ಟರ್ ಆದ ತಕ್ಷಣ, FIR ಆದ ತಕ್ಷಣ ಅರೆಸ್ಟ್ ಮಾಡೋ ಪವರು ಪೊಲೀಸ್ ಆಫೀಸರ್ಗೆ ಇದೆ. ಹಾಗಾಗಿ ಪೊಲೀಸ್ ಆಫೀಸರು ಒಬ್ಬ ಜಾಮೀನುದಾರನನ್ನು, ಒಬ್ಬ ವ್ಯಕ್ತಿಯನ್ನು ಅರೆಸ್ಟ್ ಮಾಡಿದ ಮೇಲೆ ಆತ ಒಬ್ಬ ಜಾಮೀನುದಾರನ್ನು ಕರ್ಕೊಂಬರಲಿಕ್ಕೆ ಹೇಳ್ತಾರೆ. ಯಾವಾಗ ಅದು ಬೇಲೇಬಲ್ ಇದ್ದರೆ, ಕೇಸು ಬೇಲೇಬಲ್ ಅಫೆನ್ಸ್ ಆಗಿದ್ದರೆ, ಅಂದರೆ ಜಾಮೀನು ಕೊಡುವಂತಹ ಒಂದು ಮೊಕದ್ದಮೆ ಆಗಿದ್ದ ಪಕ್ಷದಲ್ಲಿ ಆಗ ಅವ್ರನ್ನ ಕರೆಸಿ ಅಲ್ಲೇ ಜಾಮೀನನ್ನು ಕೊಟ್ಟು ವಿಚಾರಣೆ ಮಾಡಿ ಜಾಮೀನನ್ನು ಕೊಟ್ಟು ಕಳಿಸ್ಕೊಡ್ಬೋದು. ಇದು ಬೇಲೇಬಲ್ ಅಫೆನ್ಸ್ ಅಂತ, ಜಾಮೀನು ಕೊಡಬಹುದಾದಂತಹ ಆರೋಪಗಳು ಅಂತ ಇದ್ದಾಗ ಮಾತ್ರ ಈ ರೀತಿ ಮಾಡ್ತಾರೆ. ಇದು ಕೆಲವು ಮೊಕದ್ದಮೆಗಳು ಜಾಮೀನು ಕೊಡಲಿಕ್ಕೆ ಪೊಲೀಸ್ ಆಫೀಸರ್ಗೆ ಅಧಿಕಾರನೇ ಇರೋದಿಲ್ಲ. ಯಾಕಂತಂದರೆ ನಾನ್ ಬೇಲೇಬಲ್ ಅಂದರೆ ಜಾಮೀನು ಕೊಡಲಿಕ್ಕೆ ಆಗದಂತಹ ಅಥವಾ ಜಾಮೀನನ್ನು ತಕ್ಷಣವೇ ಕೊಡಲಿಕ್ಕೆ ಆಗದಂತಹ ಮೊಕದ್ದಮೆಗಳು ಕೆಲವು ಇರ್ತವೆ. ಅಂತಹ ಮೊಕದ್ದಮೆಗಳಲ್ಲಿ ಪೊಲೀಸ್ ಅಧಿಕಾರಿ ಅರೆಸ್ಟ್ ಮಾಡುವಷ್ಟೇ ಅಧಿಕಾರ ಇದೆ. ಆದರೆ ಅವರನ್ನು ನ್ಯಾಯಾಲಯಕ್ಕೆ ಹಾಜರುಪಡಿಸಿ ನ್ಯಾಯಾಲಯದ ಮುಖಾಂತರ ಜಾಮೀನನ್ನು ಪಡೆಯಬಹುದು. ಅದು ನಾನ್ ಬೇಲೇಬಲ್ ಅಫೆನ್ಸ್ಗಳಲ್ಲಿ ಆ ರೀತಿ ಮಾಡ್ಬೋದು. ಆದರೆ ಇನ್ನೊಂದು ಥರದ ಜಾಮೀನಿದೆ, ಬೇಲೇಬಲ್ಲು, ನಾನ್ ಬೇಲೇಬಲ್ ಇದ್ದಾಗ ನಿರೀಕ್ಷಣಾ ಜಾಮೀನನ್ನು ಪಡೆಯಬಹುದು. ನಿರೀಕ್ಷಣಾ ಜಾಮೀನು ಅಂತಂದ್ರೇನು ಅಂತಂದರೆ, ನಿರೀಕ್ಷೆ ಮಾಡಿ ನನ್ನನ್ನು ಬಂಧಿಸ್ಬೋದು ಅನ್ನೋ ನಿರೀಕ್ಷೆ ಮೇಲೆ ಒಂದು ಮೊಕದ್ದಮೆ ನೋಂದಾವಣೆಯಾದ ತಕ್ಷಣ ಇವರು ಜಾಮೀನಿಗೆ ಅರ್ಜಿಯನ್ನು ಹಾಕಬಹುದು. ಅಥವಾ ಜಾಮೀನಿಗೆ ಅರ್ಜಿಯನ್ನು ಹಾಕುವಾಗ, ನಿರೀಕ್ಷಣಾ ಜಾಮೀನಿಗೆ ಅರ್ಜಿಯನ್ನು ಹಾಕುವಾಗ ನೋಂದಾವಣೆ ಆಗಿರಲೇಬೇಕೆನ್ನುವ ಏನು ಕಂಡೀಷನ್ ಏನಿಲ್ಲ. ಸುಪ್ರೀಂ ಕೋರ್ಟ್ ಅದನ್ನು ಹಲವಾರು ಮೊಕದ್ದಮೆಗಳಲ್ಲಿ ಹೇಳಿದೆ. ನೀವು ನಿರೀಕ್ಷಣಾ ಜಾಮೀನಿಗೆ ಒಂದು ವೇಳೆ ಒಂದು ಫಿರ್ಯಾದು ಠಾಣೆಯಲ್ಲಿ ಇದೆ ಅಂತ ಗೊತ್ತಾದ ತಕ್ಷಣ ನಿಮ್ಮನ್ನು ಅರೆಸ್ಟ್ ಮಾಡ್ತಾರೆ. ಯಾವ ಸಂದರ್ಭದಲ್ಲಿ ಬೇಕಾದ್ರೂ ನಿಮ್ಮನ್ನು ಅರೆಸ್ಟ್ ಮಾಡ್ಬೋದು ಅಂತ ಕಂಡು ಬಂದರೆ, ವ್ಯಕ್ತಿಯನ್ನು ಅರೆಸ್ಟ್ ಮಾಡುವಂಥ ವಿಚಾರ ಕಂಡು ಬಂದಲ್ಲಿ ಆಗ ಅವರು ನಿರೀಕ್ಷಣಾ ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ನಿರೀಕ್ಷಣಾ ಜಾಮೀನಿಗೆ ಅರ್ಜಿಯನ್ನು 438 CRPC ಕೆಳಗೆ ಅರ್ಜಿಯನ್ನು ಸಲ್ಲಿಸಬೇಕಾಗ್ತದೆ. ಈ ಅರ್ಜಿಯನ್ನು ಸಲ್ಲಿಸುವಾಗ ಅವರು ಕೆಳ ನ್ಯಾಯಾಲಯ ಅಂದರೆ ಮ್ಯಾಜಿಸ್ಟ್ರೇಟ್ ಅಂತ ಕೋರ್ಟ್ಗಳಲ್ಲಿ ನಿರೀಕ್ಷಣಾ ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಬರೋಲ್ಲ. ಅದು ಏನಿದ್ರೂ ಇವರು ಸೆಷನ್ಸ್ ನ್ಯಾಯಾಲಯ ಅಥವಾ ಹೈಕೋರ್ಟ್ನಲ್ಲಿ ಸೆಕ್ಷನ್ 438 CRPC ಪ್ರಕಾರ ಮೊಕದ್ದಮೆಯನ್ನು ಪಿಟಿಷನನ್ನು ಹಾಕ್ಬೋದು. ಆಗ ಇವರಿಗೆ ನ್ಯಾಯಾಲಯ ವಿಚಾರಣೆಯನ್ನು ಮಾಡಿ ಇದರಲ್ಲಿ ಕೊಡ್ಬೋದು ಅಂತ ಕಂಡು ಬಂದಾಗ ಆ ರೀತಿ ಆಂಟಿಸಿಪೇಟ್ರಿ ಬೇಲ್ನ ಕೊಡ್ತಾರೆ. ಆಂಟಿಸಿಪೇಟ್ರಿ ಬೇಲ್ ಏನು ಅಂತಂದರೆ, ಬಂಧಿಸಿ ನಿಮಗೆ ಒಂದು ವೇಳೆ ಇವ್ರನ್ನ ಬಂಧಿಸಿದ ಪಕ್ಷದಲ್ಲಿ ಇವರನ್ನು ಆ ದಿನವೇ ಬಿಡಬೇಕು ಅಥವಾ ಆ ಕ್ಷಣವೇ ಬಿಡಬೇಕು, ಅಥವಾ ಇವರು ಅರೆಸ್ಟ್ ಮಾಡಿದಂಥ ವ್ಯಕ್ತಿಯನ್ನು ಜಾಮೀನಿನ ಮೇಲೆ ಅಲ್ಲೇ ಮುಚ್ಚಳಿಕೆ ತಗೊಂಡು ಅದಕ್ಕೆ ತಕ್ಕಂಥ ಒಬ್ಬ ಜಾಮೀನುದಾರರನ್ನು ಪಡೆದುಕೊಂಡು ಬಿಡಬಹುದು ಅಂತ ಹೇಳಿ ನ್ಯಾಯಾಲಯ ಆದೇಶವನ್ನು ಮಾಡುತ್ತೆ. ಹಾಗಾಗಿ ಇವರೇನು ಮಾಡ್ತಾರೆ, ಅವ್ರನ್ನ ಬಿಡ್ತಾರೆ. ಬಿಟ್ಟ ನಂತರ ವಿಚಾರಣೆಗೂ ಕರೆಸ್ಬೋದು, ಅವಾಗವಾಗ ಕರೆಸ್ಕೊಳ್ಬೋದಾಗ್ತದೆ. ಹೀಗೆ ಇದು ಏನಾಗ್ತದೆ, ಒಂದು ಸಾರಿ ಈ ಜಾಮೀನು ತಗೊಂಡಂಥ ವ್ಯಕ್ತಿ ಆ ಜಾಮೀನಿನಲ್ಲಿ ಇರುವಂತಹ ಕಂಡೀಷನ್ಸು ಏನು, ನ್ಯಾಯಾಲಯಕ್ಕೆ ಹಾಜರಾಗಬೇಕು, ಪೊಲೀಸರ ಮುಂದೆ ಹಾಜರಾಗಬೇಕು, ತನಿಖೆ ಕಾಲದಲ್ಲಿ ಆತ ಬಂದು ಪೊಲೀಸರಿಗೆ ಸಹಕಾರವನ್ನು ಕೊಡಬೇಕು, ತನಿಖೆಯನ್ನು ಯಾವ ಹಂತದಲ್ಲಿಯೂ ಅವರು ಹಾಳು ಮಾಡುವಂಗಿಲ್ಲ, ಆ ಸಾಕ್ಷಿದಾರರನ್ನ ಬೆದರಿಕೆ ಹಾಕುವಂಗಿಲ್ಲ. ಈ ಥರ ಮತ್ತೆ ಇದೇ ಥರದ ಮೊಕದ್ದಮೆಗಳಲ್ಲಿ ಪದೇ ಅವರು ಹೋಗಿ ಇನ್ವಾಲ್ವ್ ಆಗುವಂತಿಲ್ಲ. ಅದೇ ಥರ ಮೊಕದ್ದಮೆಯನ್ನು ಮತ್ತೆ ಮರುಕಳಿಸುವಂತೆ ಮಾಡುವಂಗಿಲ್ಲ. ಈ ಥರ ಹಲವಾರು ಕಂಡೀಷನನ್ನು ಹಾಕಿ ನ್ಯಾಯಾಲಯ ಅವರಿಗೆ ನಿರೀಕ್ಷಣಾ ಜಾಮೀನನ್ನು ಕೊಟ್ಟಿರ್ತದೆ. ಈ ಕಂಡೀಷನ್ಸ್ ಇದೆಯಲ್ಲ, ಇದನ್ನೇನಾದರೂ ಹೆಚ್ಚು ಕಮ್ಮಿಯಾಗಿ ಆತ ಮಾಡಿಲ್ಲ, ಅದನ್ನು ರೂಲನ್ನು ಫಾಲೋ ಮಾಡಿಲ್ಲ, ಕಂಡೀಷನ್ಸನ್ನು ಒಬೇ ಮಾಡಿಲ್ಲ, ಆ ರೀತಿ ನಡ್ಕೊಂಡಿಲ್ಲ ಅಂತ ಕಂಡು ಬಂದಾಗ ಅದು ಮತ್ತೆ ನ್ಯಾಯಾಲಯಕ್ಕೆ ಪೊಲೀಸ್ ಅರ್ಜಿಯನ್ನು ಹಾಕಿ ಅದನ್ನು ವಜಾಪಡಿಸುವಂಥ, ಕ್ಯಾನ್ಸಲ್ ಮಾಡುವಂಥ ಅವಕಾಶಗಳು ಇರ್ತವೆ. ಆಗ ಮತ್ತೆ ಅದನ್ನು ಬಂಧಿಸಬೇಕಾಗ್ತದೆ. ಹೀಗಾಗಿ ಏನು ಬೇಯ್ಲು, ಆಂಟಿಸಿಪೇಟ್ರಿ ಬೇಯ್ಲು, ರೆಗ್ಯುಲರ್ ಬೇಯ್ಲು, ಹೀಗೆ ಹಲವಾರು ವಿಧಗಳನ್ನು ಬೇಯ್ನಲ್ಲಿ ಕಂಡೀಷನ್ ಮೇಲೆ ಕೊಡುವಂಥದ್ದು ನ್ಯಾಯಾಲಯಕ್ಕೆ ಅಧಿಕಾರ ಇದೆ. ಹೀಗೆ ತೀರಾ ಬಹಳಷ್ಟು ಘಾಟ್ಲಿ ಅಂದರೆ ತುಂಬ ಸಮಾಜ ವಿರುದ್ಧವಾದಂಥ ಮೊಕದ್ದಮೆಗಳು, ಕೊಲೆಯಂಥ ಮೊಕದ್ದಮೆಗಳು, ಡೌರಿ ಡೆತ್ತು, ಹೀಗೆ ಹಲವಾರು ಮೊಕದ್ದಮೆಗಳು ಅದನ್ನು ಗ್ರೀವಿಯಸ್ ಅಂತ ಕರಿತೀವಿ. ಅಲ್ಲದೆ ಅವು ತುಂಬ ಸೆನ್ಸೇಷನ್ ಕ್ರಿಯೇಟ್ ಅಂಥ ಮೊಕದ್ದಮೆಗಳು. ಇಂಥವೆಲ್ಲ ಇದ್ದಾಗ ಸಮಾಜದ ಹಿತದೃಷ್ಟಿಯಿಂದ ಕೆಲವು ಸಾರಿ ಜಾಮೀನು ಅಥವಾ ನಿರೀಕ್ಷಣಾ ಜಾಮೀನನ್ನು ಕೊಡದೆ ಕೋರ್ಟು ವಜಾ ಮಾಡುವಂಥ ಸಾಧ್ಯತೆ ಇರುತ್ತದೆ. ಅದರಲ್ಲಿ ಬಹಳ ಮುಖ್ಯವಾದ್ದು ಇದೆ ಮರ್ಡರ್ ಕೇಸ್. ಈ ಮರ್ಡರ್ ಅಂಥ ಮೊಕದ್ದಮೆಗಳಲ್ಲಿ ಅಥವಾ ಡಕಾಯಿತಿ ಅಂಥ ಮೊಕದ್ದಮೆಗಳಲ್ಲಿ
ಅಥವಾ ಡೌರಿ ಡೆತ್ ಅಂತ ಮೊಕದ್ದಮೆಗಳಲ್ಲಿ ಈ ರೀತಿ ನ್ಯಾಯಾಲಯ ಕೊಡಬೇಕಾದ್ರೆ ತುಂಬ ವಿಚಾರ ಮಾಡಿ ರೇಪ್ ಅಂತ ಮೊಕದ್ದಮೆಗಳಲ್ಲಿಯೂ ಸಹ ತುಂಬ ವಿಚಾರಣೆ ಒಳಪಡಿಸಿ ಕೊಡಬಹುದಾ ಇಲ್ವಾ ಅಂತ ಹೇಳಿ ಒಂದು ನಿರ್ಧಾರಕ್ಕೆ ಬಂದು ಜಾಮೀನನ್ನು ಕೊಡುವಂಥ ಅವಕಾಶಗಳು ಇರ್ತವೆ. ಅದು 430 ಅಂದರೆ ರೆಗ್ಯುಲರ್ ಬೇಲ್ ಆಗಿರ್ಬೋದು 437 ಪ್ರಕಾರ, ಅಥವಾ 438 ಪ್ರಕಾರ ಅದು ಆಂಟಿಸಿಪೇಟರಿ ಬೇಲ್ ಆಗಿರ್ಬೋದು. ಈ ಮೊಕದ್ದಮೆಯನ್ನು ಕೊಡಬೇಕಾದ್ರೆ ಸಾಕಷ್ಟು ವ್ಯಕ್ತಿಯ ಆತನ ನಡತೆ, ಆತನ ಹಿಂದಿನ ಮೊಕದ್ದಮೆಗಳು ಮತ್ತು ಆ ನ್ಯಾಯಾಲಯದಲ್ಲಿ ಹಾಜರುಪಡಿಸುವಂತಹ ದಾಖಲಾತಿಗಳು ಇವೆಲ್ಲವನ್ನು ಪರಿಶೀಲಿಸಿ ಇದರಲ್ಲಿ ಪರವಾಗಿಲ್ಲ, ಆತನಿಗೆ ಕೊಟ್ಟರೆ ತೊಂದರೆ ಇಲ್ಲ, ಕೊಡ್ಬೋದು, ಆತನ ವಿಚಾರಣೆಗೆ ಒಳಪಡಿಸ್ಬೋದು. ಅಲ್ಲದೆ ನ್ಯಾಯಾಲಯದಲ್ಲಿ ಜಾಮೀನು ಕೊಡೋದ್ರಿಂದ ಬೇರೆ ಅಂದರೆ ಸಮಾಜಕ್ಕೆ ತೊಂದರೆ ಆಗೋಲ್ಲ, ಅಥವಾ ಈ ಕೇಸ್ ಮೊಕದ್ದಮೆಯಲ್ಲಿ ತೊಂದರೆ ಆಗಲ್ಲ, ಅಥವಾ ತನಿಖೆಯಲ್ಲಿ ತೊಂದರೆ ಆಗಲ್ಲ ಅನ್ನುವುದನ್ನು ಖಾತ್ರಿಪಡಿಸ್ಕೊಂಡು ನ್ಯಾಯಾಲಯ ಜಾಮೀನನ್ನು ಗ್ರ್ಯಾಂಟ್ ಮಾಡುತ್ತೆ. ಅಂದರೆ ನ್ಯಾಯಾಲಯ ಜಾಮೀನನ್ನು ಕೊಡುತ್ತೆ. ಯಾರಿಗೆ? ಕನ್ಸರ್ನ್ ಪರ್ಸನ್ ಯಾರು ನ್ಯಾಯಾಲಯವನ್ನು ಜಾಮೀನಿಗೋಸ್ಕರ ಅರ್ಜಿಯನ್ನು ಕೇಳಿತಾರೋ ಅವರಿಗೆ ನ್ಯಾಯಾಲಯ ಕಂಡೀಷನ್ ಮೇಲೆ ಈ ರೀತಿ ಜಾಮೀನನ್ನು ಕೊಡುವಂಥ ಅವಕಾಶ ಇದೆ ಅಂತ ಹೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನೋಡಿ, ಜಾಮೀನು ಕೊಡುವುದು ಅಥವಾ ವ್ಯಕ್ತಿಯನ್ನು ಜೈಲಲ್ಲಿ ಹಿಡದೆ ಹೊರಗಡೆ ಉಳಿಸ್ಬೇಕು ಅಂತಲೇ 21 ಆರ್ಟಿಕಲ್ 21 ಪ್ರಕಾರ ನಮ್ಮ ಕಾನ್ಸ್ಟಿಟ್ಯೂಷನ್ ಹೇಳುತ್ತೆ. ಯಾವ ವ್ಯಕ್ತಿಯನ್ನು ಬಂಧನದಲ್ಲಿ ಇಡಬಾರ್ದು, ಆತನನ್ನು ಅವನಿಗಿರುವಂಥ ರೈಟ್ಸನ್ನು ಕರ್ಟೇಲ್ ಮಾಡಬಾರ್ದು ಅಂತ ನಮ್ಮ ಕಾನ್ಸ್ಟಿಟ್ಯೂಷನ್ನೇ ಹೇಳಿದೆ. ಆದರೆ ಈ ಕೆಲವರು ಸಾರಿ ಸಣ್ಣ ಪುಟ್ಟ ಅಪರಾಧಗಳನ್ನು ಮಾಡಿದಾಗ ಅವಕ್ಕೆ ನಾನು ಮೊದಲೇ ಹೇಳಿದಾಗೆ ಬೇಲೆಬಲ್ ಅಂತ ಹೇಳಿ ಕನ್ಸಿಡರ್ ಮಾಡೋದ್ರಿಂದ ಅವಕ್ಕೆ ಬೇಲೆಬಲ್ ಆಗಿರೋದ್ರಿಂದ ಬೇಲನ್ನು ಪೊಲೀಸರೇ ಕೊಡ್ತಾರೆ. ಕೆಲವು ಮೊಕದ್ದಮೆಗಳು, ಈ ಡೌರಿ ಮೊಕದ್ದಮೆ, ಡೌರಿ ಹರಾಸ್ಮೆಂಟ್ ಅಂತ ಮೊಕದ್ದಮೆಗಳು, ಹಾಗೆ ಹೊಡೆದಾಟ, ಅದರಲ್ಲಿ 326 ಬರ್ಬೋದು, 324 ಬರ್ಬೋದು, ಆಮೇಲೆ 392 ಬರ್ಬೋದು, 397 ಅಂದರೆ ಡಕಾಯಿತಿ, ರಾಬರಿ, ಇಂಥ ಮೊಕದ್ದಮೆಗಳು. ಇವೆಲ್ಲ 10 ವರ್ಷ ಶಿಕ್ಷೆ, 7 ವರ್ಷ ಶಿಕ್ಷೆಯ ಪ್ರಮಾಣ. 3 ವರ್ಷ ಮೇಲ್ಪಟ್ಟಿದ್ರೆ ಅದು ನಾನ್ ಬೇಲೆಬಲ್ ಅಂತ ಕರಿತೀವಿ. 3 ವರ್ಷ ಮೇಲ್ಪಟ್ಟವು 5 ವರ್ಷ ಇರ್ಬೋದು, 7 ವರ್ಷ, 10 ವರ್ಷ ಇರೋ ಶಿಕ್ಷೆ ಕೊಡುವಂಥ ಆರೋಪಗಳಿದ್ದಾಗ ಸಾಮಾನ್ಯವಾಗಿ ನ್ಯಾಯಾಲಯ ಒಂದಷ್ಟು ದಿನ ಅಂದರೆ ಪ್ರಾಸಿಕ್ಯೂಷನ್ ಅವರಿಗೆ ಅವಕಾಶವನ್ನು ಕೊಟ್ಟು ಅವರು ಅಬ್ಜೆಕ್ಷನ್ ಹಾಕಿದ ಮೇಲೆ 2 ಕಡೆಯಿಂದಲೂ ಪ್ರತಿವಾದವನ್ನು ಕೇಳಿ ನ್ಯಾಯಾಲಯ ಜಾಮೀನನ್ನು ಕೊಡ್ತಾರೆ. ಆದರೆ ಈ ಕಂಡೀಷನ್ ಇಂಥ ಮೊಕದ್ದಮೆಗಳಲ್ಲಿ ಏನು ನ್ಯಾಯಾಲಯ ಕೊಡಬೇಕಾದಂಥ ಕೆಲವು ಷರತ್ತುಗಳನ್ನು ವಿಧಿಸಿರ್ತದೆ. ಆ ಷರತ್ತುಗಳನ್ನೇನಾದರೂ ವೈಲೇಟ್ ಮಾಡಿದ್ರೆ ಹಾಗೆ ಜಾಮೀನನ್ನು ನಿರಾಕರಣೆ ಮಾಡುವಂತಹ ಅಧಿಕಾರ ನ್ಯಾಯಾಲಯಕ್ಕಿದೆ. ಹಾಗೂ ಪ್ರಾಸಿಕ್ಯೂಷನ್ನವ್ರಿಗೂ ಸಹ ಅದನ್ನು ಕ್ಯಾನ್ಸಲ್ ಮಾಡಿ ನಮಗೆ ಇವರು ಸರಿ ಇಲ್ಲ, ಇವರು ಈ ಥರ ನಿಮ್ಮ ಕಂಡೀಷನ್ ಎಲ್ಲ ವೈಲೇಟ್ ಮಾಡಿದ್ದಾರೆ ಅಂತ ನ್ಯಾಯಾಲಯವನ್ನು ಕೋರುವಂಥ ಅವಕಾಶಗಳು ಇರ್ತವೆ. ಅದು 2 ಕಡೆ ವಾದವನ್ನು ಕೇಳಿ ನಿಜಕ್ಕೂ ಆತ ಆ ರೀತಿ ನಡ್ಕೊಂಡಿದ್ರೆ ಆ ಜಾಮೀನನ್ನು ಅವರು ಮುಟ್ಟುಗೋಲು ಹಾಕೋಬಹುದು, ಅಥವಾ ಕ್ಯಾನ್ಸಲ್ ಮಾಡಿ ಜೈಲಿಗೆ ಕಟ್ಬೋದು, ಅಥವಾ ಇನ್ವೆಸ್ಟಿಗೇಷನ್ ಒಳಪಡಿಸ್ಬೋದು. ಇದು ಒಂದು ಘಟ್ಟ. ಇನ್ನೊಂದಿದೆ, ಏನಪ್ಪ ಅಂತಂದರೆ ಈ ಮರ್ಡರ್ ಅಂದರೆ ಕೊಲೆ ಅಂತ ಮೊಕದ್ದಮೆ ಆಗ್ಬೋದು, ಡಕಾಯಿತಿ ಅಂತ ಮೊಕದ್ದಮೆ ಆಗ್ಬೋದು, ಅಥವಾ ಈ ಬಾಂಬ್ ಬ್ಲಾಸ್ಟಿಂಗ್ ಅಂದರೆ ದೇಶದ ವಿರುದ್ಧವಾಗಿ ಮಾಡುವಂಥದ್ದು. ಈ ಕೆಲವು ಸಲ ನಿಮ್ಗೆ ಗೊತ್ತಿರ್ಬೋದು, ಚರ್ಚ್ ಬಾಂಬ್ ಬ್ಲಾಸ್ಟು, ಅಲ್ಲೆಲ್ಲ ಬಾಂಬ್ ಬ್ಲಾಸ್ಟ್ ಆಯ್ತಂತೆ, ಇದೆಲ್ಲ ಕೇಳ್ತಿರ್ತೀರಿ. ಹೀಗೆ ಈಗ ದೇಶದ ವಿರುದ್ಧ ಮಾಡುವಂಥದ್ದು, ಕಾರಣವಿಲ್ಲ ವಿನಾಕಾರಣ ಪಬ್ಲಿಕ್ ತೊಂದರೆ ಕೊಡುವಂಥದ್ದು. ಇಂಥ ಮೊಕದ್ದಮೆಗಳನ್ನು ನಾವು ವೇಗಿಂಗ್ ವಾರ್ ಅಗೇನ್ಸ್ಟ್ ದ ನೇಷನ್ ಅಂತ ಕರಿತೀವಿ. ಇಂಥ ಮೊಕದ್ದಮೆಗಳಲ್ಲಿ ಸಾಮಾನ್ಯವಾಗಿ ಜಾಮೀನನ್ನು ಕೊಡೋಲ್ಲ. ಆರ್ಗನೈಸ್ಡ್ ಕ್ರಿಮಿನಲ್ಸ್ ಇರ್ತಾರೆ, ಅವ್ರಿಗೂ ಅಷ್ಟೇ ಮೊಕದ್ದಮೆಗಳಲ್ಲಿ ಜಾಮೀನನ್ನು ಕೊಡೋಲ್ಲ. ಅದು ಯಾಕಂದರೆ ಅವರು ಪದೇ ಇಂಥ ಮಾಡುವಂಥ ಈ ಆರ್ಗನೈಸ್ ಮಾಡಿಕೊಂಡು ಅಥವಾ ಇಂಥ ಮೊಕದ್ದಮೆಗಳಲ್ಲಿ ಇನ್ವಾಲ್ವ್ ಆಗುವಂಥ ಸಾಧ್ಯತೆ ಇರೋದರಿಂದ, ವಿನಾಕಾರಣ ಸಮಾಜಕ್ಕೆ ಘಾತುಕರಾಗಿ ಸಮಾಜಕ್ಕೆ ತೊಂದರೆಯನ್ನು ಕೊಡುವ ಸಾಧ್ಯತೆ ಇರುವುದರಿಂದ ಅವರಿಗೆ ಜಾಮೀನನ್ನು ನಿರಾಕರಣೆ ಮಾಡ್ತಾರೆ. ನ್ಯಾಯಾಲಯ ಜಾಮೀನು ಕೊಡೋಲ್ಲ. ಸಾಮಾನ್ಯವಾಗಿ ಟಾಡಾ ಕಾಯ್ದೆಯಡಿ ಬರುವಂಥವ್ರಿಗೂ ಜಾಮೀನನ್ನು ಕೊಡೋಲ್ಲ. ಯಾಕೆಂದರೆ ಅವರೆಲ್ಲ ಈ ದೇಶದ ವಿರುದ್ಧವಾಗಿ ಜನತೆಯ ಶಾಂತಿಯನ್ನು ಹಾಳು ಮಾಡೋದಕ್ಕೆ ಪ್ರಯತ್ನವನ್ನು ಪಡ್ತಾರೆ ಅಂತೇಳಿ ನ್ಯಾಯಾಲಯ ಜಾಮೀನನ್ನು ನಿರಾಕರಣೆ ಮಾಡುವಂಥ ಅವಕಾಶಗಳು ಇವೆ. ಅಷ್ಟಲ್ಲದೆ ಕೆಲವು ಗೂಂಡಾ ಆಕ್ಟಲ್ಲಿರುವಂಥ ವ್ಯಕ್ತಿ, ಅವ್ರಿಗೂ 6 ತಿಂಗಳು ಜಾಮೀನಿಗೆ ಅಧಿಕ ಅರ್ಜಿ ಹಾಕಲಿಕ್ಕೆ ಅವ್ರಿಗೆ ಅವಕಾಶಗಳೇ ಇರುವುದಿಲ್ಲ. ಹೀಗಾಗಿ ಕೆಲವು ಮೊಕದ್ದಮೆಗಳು ಇಂಥವು ಮೊಕದ್ದಮೆ. ಆಮೇಲೆ ವ್ಯಕ್ತಿ ಮತ್ತೆ ಇರಬೇಕು ಅಂದರೆ ವ್ಯಕ್ತಿ ಯಾವ ಕನ್ವಿಕ್ಟ್ ಆಗಿದ್ದರೆ, ಈಗ ಮರ್ಡರ್ ಕೇಸಲ್ಲಿ, ಡಕಾಯಿತಿ ಕೇಸಲ್ಲಿ ಇವರು ಒಂದು ಬಾರಿ ಕನ್ವಿಕ್ಟ್ ಆಗಿರ್ತಾನೆ, ಅಂದರೆ ಶಿಕ್ಷೆಗೆ ಒಳಪಟ್ಟಿರ್ತಾನೆ, 7 ವರ್ಷ 10 ವರ್ಷ ಶಿಕ್ಷೆಯನ್ನು ಅನುಭವಿಸಿ ಬಂದಿರ್ತಾನೆ. ಆತ ಮತ್ತೆ
ಇಂಥದೇ ಮೊಕದ್ದಮೆಯನ್ನು ಮಾಡಿದಾಗ ಇಂಥ ಮೊಕದ್ದಮೆಯಲ್ಲಿ ಆತ ಮತ್ತೆ ತಾನು ತನ್ನನ್ನು ತಾನು ಇನ್ವಾಲ್ವ್ ಮಾಡಿಕೊಂಡಾಗ ಸೇರ್ಪಡೆಯಾದಾಗ ಅಂಥ ವ್ಯಕ್ತಿಗೂ ಸಹ ನ್ಯಾಯಾಲಯ ಜಾಮೀನನ್ನು ಕೊಡದೆ ನಿರಾಕರಣೆಯನ್ನು ಮಾಡಬೇಕು ಅಂತ ಹೇಳಿ ನಮ್ಮ ಕಾನೂನುಗಳಿವೆ. ಹೀಗಾಗಿ ಈ ಥರ ವ್ಯಕ್ತಿಗಳು ಯಾರು ದೇಶ ವಿರುದ್ಧ, ಯಾರು ಸಮಾಜದ ವಿರುದ್ಧ, ಯಾರು ಈ ಒಂದು ಅದನ್ನೇ ವೃತ್ತಿಯನ್ನಾಗಿ ಮಾಡ್ಕೊಂಡಿರ್ತಾರೋ, ಯಾರು ಜೀವನದಲ್ಲಿ ಕನ್ವಿಕ್ಟ್ ಆಗಿ ಮತ್ತೆ ಬಂದಿರ್ತಾರೋ ಅಂಥ ವ್ಯಕ್ತಿಗಳಿಗೆ ಸಾಮಾನ್ಯವಾಗಿ ನ್ಯಾಯಾಲಯ ಕೆಲವು ಸಂದರ್ಭಗಳಲ್ಲಿ ಜಾಮೀನನ್ನು ಕೊಡೋಲ್ಲ. ಇದಕ್ಕೆ ಒಂದು 6 ತಿಂಗಳಂತೂ ಈ ಕೆಲವು ಮೊಕದ್ದಮೆಗಳಲ್ಲಿ ಬೇಲಿಗೆ ಅರ್ಜಿ ಹಾಕೋದಕ್ಕೆ ಅಧಿಕಾರನೇ ಇರೋದಿಲ್ಲ. ಹೀಗಾಗಿ ನ್ಯಾಯಾಲಯದಲ್ಲಿ ಜಾಮೀನು ಪಡೀಬೇಕಾದ ಪಕ್ಷದಲ್ಲಿ ಇವೆಲ್ಲ ಇರಬಾರ್ದು. ಅಂಥ ಸಂದರ್ಭದಲ್ಲಿ ನ್ಯಾಯಾಲಯ ಜಾಮೀನನ್ನು ಕೊಡುತ್ತೆ ಅಥವಾ ತನ್ನ ನಿರಾಕರಣೆಯನ್ನು ಮಾಡುತ್ತೆ. ಇದಕ್ಕೆಲ್ಲವೂ ಸಹ ಆ ವ್ಯಕ್ತಿಯ ಬ್ಯಾಕ್ಗ್ರೌಂಡು, ಆ ಕಾನೂನಿನ ಅವಕಾಶಗಳು, ಅಲ್ಲಿ ಕೊಡುವಂತಹ ಸಾಕ್ಷ್ಯಾಧಾರಗಳು ಇವೆಲ್ಲವೂ ಸಹ ಇದರಲ್ಲಿ ಕನ್ಸಿಡರ್ ಆಗ್ತದೆ. ಹೀಗೆ ಈ ಜಾಮೀನು ಅನ್ನುವುದು 1978 ಸುಪ್ರೀಂ ಕೋರ್ಟು ಏನು ಹೇಳುತ್ತೆ ಅಂದರೆ, ಜಾಮೀನು ಜಾಮೀನು ಅಂದರೆ ಏನು, ಬೈಲ್ ಈಸ್ ಎ ಮ್ಯಾಟರ್ ಆಫ್ ರೈಟ್, ಜೈಲ್ ಈಸ್ ಎನ್ ಎಕ್ಸೆಪ್ಷನ್ ಅಂತೇಳಿ ನಮ್ಮ ಸುಪ್ರೀಂ ಕೋರ್ಟ್ ಹೇಳಿದೆ. ಅಂದರೆ ಜೈಲಿಗೆ ಹೋಗುವುದು ಎಕ್ಸೆಪ್ಷನ್, ಅದು ಜಾಮೀನು ಕೊಡುವುದು ರೈಟ್, ಜಾಮೀನು ಕೇಳುವುದು ರೈಟ್. ಅದು ಅಂದರೆ ಈ ಕೆಲವು ಎಕ್ಸೆಪ್ಷನ್ ಹೇಳಿದ್ನಲ್ಲ ಈಗ, ಇವೆಲ್ಲ ಎಕ್ಸೆಪ್ಷನ್ ಕೇಸ್ಗಳು. ಆದರೆ ರೈಟ್ಸ್ ಇರುವಂಥವು ಬೇರೆ. ರೈಟಾಗಿ ಕ್ಲೈಮ್ ಮಾಡಿದಾಗ ವ್ಯಕ್ತಿ ಎಕ್ಸೆಪ್ಷನ್ನಲ್ಲಿ ಬರುವಂಥ ಕೇಸ್ಗಳಲ್ಲಿ ಅದು ರೈಟ್ಸಾಗಿ ಕ್ಲೈಮ್ ಮಾಡೋಕ್ಕಾಗೋಲ್ಲ. ಅಲ್ಲಿ ಆತ ಜಾಮೀನನ್ನು ನಿರಾಕರಣೆ ಮಾಡುವಂಥ ನಿರಾಕರಣೆ ಆಗುತ್ತೆ ಆತನಿಗೆ. ಆತ ಈ ಥರ ಜೈಲಲ್ಲಿ ಇದ್ದುಕೊಂಡು ತಾನು ವಿಚಾರಣೆಗೆ ಗುರಿಪಡ್ತಾನೆ. ಇದು ನಮ್ಮ ಕಾನೂನುಗಳಲ್ಲಿ ಜಾಮೀನುಗಳ ಬಗ್ಗೆ ಹಲವಾರು ಸುಪ್ರೀಂ ಕೋರ್ಟು ತುಂಬ ಕೇಸ್ಗಳಲ್ಲಿ ಹೇಳಿದೆ. ಹಾಗೆ ಕಾನೂನುಗಳು ಸಹ ಭಾಳಷ್ಟು ವ್ಯವಸ್ಥಿತವಾಗಿ ಇವೆ. ಇನ್ನೊಂದು ಈಗ ಏನಾಯ್ತು ಅಂತಂದರೆ, ಅಟ್ರಾಸಿಟೀಸ್ ಆನ್ ವುಮನ್, ಅಟ್ರಾಸಿಟೀಸ್ ಆನ್ SC/ST, ಅಲ್ಲದೆ ಫೋಸ್ಕೋ, ಮಕ್ಕಳ ಮೇಲೆ ದೌರ್ಜನ್ಯಗಳು, ಈ ಸೆಕ್ಸುವಲ್ ಅಫೆನ್ಸಸ್ಸು, ಈ ಮೊಕದ್ದಮೆಗಳಲ್ಲೂ ಸಹ ಅಷ್ಟು ಸುಲಭವಾಗಿ ಜಾಮೀನನ್ನು ಕೊಡಬಾರ್ದು ಅಂತ ಹೇಳಿ ನ್ಯಾಯಾಲಯದ ಆದೇಶಗಳಿವೆ. ಅಲ್ಲದೆ ಕಾನೂನು ಸಹ ಬಹಳ ಟೈಟಾಗಿದೆ ಈಗ. ಹೀಗಾಗಿ ಈ ಮಕ್ಕಳ ಮೇಲೆ ಮಕ್ಕಳನ್ನು ನಡೆಸ್ಕೊಳ್ಳೋ ರೀತಿ ಮತ್ತು ಈ ಜಾತೀಯತೆಯನ್ನು ಮಾಡುವಂಥದ್ದು, ಅಟ್ರಾಸಿಟಿಯನ್ನು ಮಾಡುವಂಥದ್ದು, ಅವ್ರನ್ನ ಹೀನಾಯವಾಗಿ ಕಾಣುವಂಥದ್ದು, ಇವೆಲ್ಲ ತೀರಾ ಸಾಮಾಜಿಕ ವಿರುದ್ಧವಾದಂಥ ಅಪರಾಧಗಳು ಅಂತೇಳಿ ನ್ಯಾಯಾಲಯ ಕನ್ಸಿಡರ್ ಮಾಡುತ್ತೆ. ಹಾಗೂ ಕಾನೂನುಗಳು ಸಹ ರೀತಿ ಇವೆ. ಪೋಸ್ಕೋ ಆಕ್ಟ್ ಅಂತೂ ಇತ್ತೀಚೆಗೆ ತುಂಬ ಪ್ರಬಲವಾಗಿದೆ. ಸೊ ಹೀಗಾಗಿ ಏನಾಗ್ತದೆ, ಜಾಮೀನುಗಳನ್ನು ಪಡೆಯುವಾಗ ಇಂಥ ಮೊಕದ್ದಮೆಗಳಲ್ಲಿ ಸಿಕ್ತಂಥ ವ್ಯಕ್ತಿಗೆ ಅಷ್ಟು ಸುಲಭವಾಗಿ ಆತ ಕೇಳಿದ ಹಾಗೆ ಜಾಮೀನನ್ನು ಕೊಡಬೇಕು ಅಂತ ಏನು ಯಾವ ಲಾನಲ್ಲೂ ಇಲ್ಲ. ಆದರೆ ಎಲ್ಲವನ್ನು ಪರಿಶೀಲಿಸಿ, ದಾಖಲಾತಿಗಳನ್ನು ನೋಡಿ, ಆತನ ಬ್ಯಾಕ್ಗ್ರೌಂಡನ್ನು ನೋಡಿ ನ್ಯಾಯಾಲಯ ಹೈಕೋರ್ಟ್ ಲೆವೆಲಲ್ಲಿ ಇವನ್ನೆಲ್ಲವನ್ನು ಕನ್ಸಿಡರ್ ಮಾಡುವಂಥ ಅವಕಾಶಗಳು ಇರ್ತದೆ. ಕಾಯಂ ಜಾಮೀನು ಅಂತ ಆ ಪದನೇ ನಮ್ಮಲ್ಲಿ ಕಾನೂನಲ್ಲಿ ಇಲ್ಲ. ಯಾಕಂದರೆ ಇದು ಜನ ವಾಡಿಕೆಯಿಂದ ಮಾತಾಡುವಂಥದ್ದು. ಕಾಯಂ ಒಂದು ಸಾರಿ ಬೇಲ್ ಆದರೆ, ಬೇಲ್ ಇಸ್ ಟಿಲ್ ದಿ ಕನ್ಕ್ಲೂಷನ್ ಆಫ್ ದಿ ಟ್ರಯಲ್. ಒನ್ಸ್ ಬೇಲ್ ಇಸ್, ಸುಪ್ರೀಂ ಕೋರ್ಟ್ ಹೇಳುತ್ತೆ, ಒನ್ಸ್ ಬೇಲ್ ಇಸ್ ಗ್ರಾಂಟೆಡ್ ಇಟ್ ವಿಲ್ ಸ್ಟ್ಯಾಂಡ್ ಟಿಲ್ ದಿ ಕನ್ಕ್ಲೂಷನ್ ಆಫ್ ದಿ ಟ್ರಯಲ್ ಅನ್ಲೆಸ್ ಇಟ್ ಇಸ್ ಸ್ಟ್ಯಾಂಡ್ ಕ್ಯಾನ್ಸಲ್ಡ್ ಬೈ ದಿ ಗ್ರಾಂಟಿಂಗ್ ಕೋರ್ಟ್ ಆರ್ ದಿ ಹೈಯರ್ ಕೋರ್ಟ್ ಅಂತ. ಅಂದರೆ ಕನ್ನಡದಲ್ಲಿ ಅದು ಹೇಳಬೇಕು ಅಂತಂದರೆ, ಒಂದು ಸಾರಿ ಜಾಮೀನು ಅಥವಾ ಯಾವುದೇ ನಿರೀಕ್ಷಣಾ ಜಾಮೀನು ಆಗಿರ್ಬೋದು ಅಥವಾ ರೆಗ್ಯುಲರ್ ಬೇಲ್ ಆಗಿರ್ಬೋದು, ಜಾಮೀನಾದ ಪಕ್ಷದಲ್ಲಿ ಅದು ಆ ಮೊಕದ್ದಮೆಯ ಮುಗಿಯುವವರೆಗೂ ಇರ್ತದೆ. ಅಂದರೆ ಮೊಕದ್ದಮೆಯ ಕೊನೆಯ ಆದೇಶ ಬರುವವರೆಗೂ ಇರ್ತದೆ. ಆ ರೀತಿ ಏನಾದರೂ ಅದನ್ನು ಕ್ಯಾನ್ಸಲ್ ಮಾಡಬೇಕು ಅಂತಂದರೆ ಅದು ಹೈಯರ್ ಕೋರ್ಟ್, ಅದಕ್ಕಿಂತ ಗ್ರ್ಯಾಂಟ್ ಮಾಡಿರುವಂಥ ಕೋರ್ಟೇ ಮಾಡಬೇಕು. ಇಲ್ಲದೇ ಇದ್ದರೆ ಅದಕ್ಕಿಂತ ಮೇಲ್ಪಟ್ಟಂಥ ಕೋರ್ಟು. ಫಾರ್ ಎಕ್ಸಾಂಪಲ್, ಈಗ ಸೆಷನ್ಸ್ ಕೋರ್ಟಲ್ಲಿ ಒಂದು ಬೇಲು ಗ್ರ್ಯಾಂಟ್ ಆಗುತ್ತೆ ಅಂತ ಇಟ್ಕೊಳ್ಳಿ. ಕ್ಯಾನ್ಸಲೇಷನ್ನ ಸೆಷನ್ಸ್ ಕೋರ್ಟ್ಗೆ ಹೋಗಬೇಕು ಅಥವಾ ಹೈಕೋರ್ಟ್ಗೆ ಹೋಗಬೇಕು. ಅಂದರೆ ಹೈಯರ್ ಕೋರ್ಟ್ಲಿ ಮಾಡುವಂಥದ್ದು. ಇದನ್ನು ಒಂದು ಯಾವುದೇ ಬೇಲನ್ನು ಕೊಟ್ಟಾಗ ಆ ಮೊಕದ್ದಮೆಗೆ ಅದು ಕೊನೆವರೆಗೆ ಇರುತ್ತದೆ ಅಂತೇಳಿ ಸುಪ್ರೀಂ ಕೋರ್ಟು ಹೇಳಿದೆ. ಒಂದು ವೇಳೆ ಅದನ್ನು ಕ್ಯಾನ್ಸಲ್ ಮಾಡಬೇಕಾದ್ರೆ ಅವರು ನ್ಯಾಯಾಲಯಕ್ಕೆ ಅರ್ಜಿಯನ್ನು ಹಾಕ್ಕೊಂಡು ಕ್ಯಾನ್ಸಲ್ ಮಾಡಿಸ್ಬೋದು. ಇದರಲ್ಲಿ ಕಾಯಂ ಬೇಲ್ ಅಂತ ಅಥವಾ ಪರ್ಮನೆಂಟ್ ಬೇಲ್ ಅಂತೇಳಿ ಏನಿಲ್ಲ. ಅದನ್ನು ಯಾವುದೇ ಬೇಲ್ ಕೊಟ್ಟರು ಅದಕ್ಕೆ ಸರ್ಟನ್ ಕಂಡೀಷನ್ ಹಾಕಿ ಬೇಲನ್ನು ಕೊಡ್ತಾರೆ. ಆ ಬೇಲ್ ಕೊಡೋದ್ರಿಂದ ಕಂಡೀಷನ್ ವೈಲೇಟ್ ಮಾಡಿದಾಗ
ಆ ಬೇಲನ್ನು ಕ್ಯಾನ್ಸಲ್ ಮಾಡುವಂತಹ ಅಧಿಕಾರ ನ್ಯಾಯಾಲಯಕ್ಕಿದೆ. ಕ್ಯಾನ್ಸಲ್ ಮಾಡಿ ಅಂತ ಕೇಳುವಂತಹ ಒಂದು ವ್ಯವಸ್ಥೆ ಅಥವಾ ಅಧಿಕಾರ ಪ್ರಾಸಿಕ್ಯೂಷನ್ಗೂ ಇದೆ, ಅಂದರೆ ಪೊಲೀಸ್ ವ್ಯವಸ್ಥೆಗೂ ಇದೆ. ಸೊ ಹೀಗಾಗಿ ಇದನ್ನು ಪರ್ಮನೆಂಟ್ ಬೇಲು ಅಂತ ಹೇಳಿ ಕರೀಲಿಕ್ಕೆ ಬರುವಂಥ ಯಾವುದು ಕಾನೂನಿನಲ್ಲಿ ಅವಕಾಶಗಳು ಇಲ್ಲ. ಅದನ್ನು ವಾಡಿಕೆಯಿಂದ ಜನಗಳು ಮಾತಾಡುವಂಥದ್ದಾಗುತ್ತೆ ಅಷ್ಟೇ.